ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ವೀಲ್ ಅಲೈನ್ಮೆಂಟ್ ನ ಒಂದು ಟೈಮ್ ಬಂದಿದ್ರು ಕೂಡ ವೀಲ್ ಅಲೈನ್ಮೆಂಟ್ ಮಾಡ್ಸಕ್ ಹೋಗಲ್ಲ. ಯಾಕೆಂತಂದ್ರೆ ಏನಾಗ್ಬಿಡುತ್ತೆ ವೀಲ್ ಅಲೈನ್ಮೆಂಟ್ ಮಾಡಿಸ್ದೆ ಹೋದ್ರೆ ಅನ್ನೋಂತ ಒಂದು ಕೇರ್ಲೆಸ್ ಆಗಿರ್ತದೆ. ಈ ವೀಲ್ ಅಲೈನ್ಮೆಂಟ್ ಮತ್ತೆ ಬ್ಯಾಲೆನ್ಸಿಂಗ್ ಎಷ್ಟು ಸಾವಿರ ಒಂದ್ಸಲ ಮಾಡಿಸ್ಬೇಕು ಅನ್ನೋದನ್ನ ಒಂದು ಎಕ್ಸ್ಪ್ಲೈನ್ ಮಾಡೋಣ. ಅದೇ ಔಟ್ ಆಗಿದ್ರೆ ಏನಾಗುತ್ತೆ ಅಂತಂದ್ರೆ ವೆಹಿಕಲ್ ನ ಮೈಲೇಜ್ಗೆ ಬಂದು ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇರ್ತದೆ. ಇವತ್ತಿನ ಒಂದು ವಿಡಿಯೋನಲ್ಲಿ ವೆಹಿಕಲ್ ನ ವೀಲ್ ಅಲೈನ್ಮೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ. ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ವೀಲ್ ಅಲೈನ್ಮೆಂಟ್ ನ ಒಂದು ಟೈಮ್ ಬಂದಿದ್ರು ಕೂಡ ವೀಲ್ ಅಲೈನ್ಮೆಂಟ್ ಮಾಡ್ಸಕ್ ಹೋಗಲ್ಲ. ಯಾಕೆಂತಂದ್ರೆ ಏನಾಗ್ಬಿಡುತ್ತೆ ವೀಲ್ ಅಲೈನ್ಮೆಂಟ್ ಮಾಡಿಸ್ದೆ ಹೋದ್ರೆ ಅನ್ನೋಂತ ಒಂದು ಕೇರ್ಲೆಸ್ ಆಗಿರ್ತದೆ. ಕೆಲವರಿಗೆ ವೀಲ್ ಅಲೈನ್ಮೆಂಟ್ ಯಾಕೆ ಮಾಡಿಸ್ತಾರೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಈ ವೀಲ್ ಅಲೈನ್ಮೆಂಟ್ ಮತ್ತೆ ಬ್ಯಾಲೆನ್ಸಿಂಗ್ ಎಷ್ಟು ಸಾವಿರ ಒಂದ್ಸಲ ಮಾಡಿಸ್ಬೇಕು ಅನ್ನೋದನ್ನ ಒಂದು ಎಕ್ಸ್ಪ್ಲೈನ್ ಮಾಡೋಣ. ಒಂದು ವೆಹಿಕಲ್ ಲೈಟ್ ವೆಹಿಕಲ್ ಆಗಿದ್ರೆ 5,000 ಕಿಲೋಮೀಟರ್ಗೆ ವೀಲ್ ಅಲೈನ್ಮೆಂಟ್ ಮಾಡಿಸೋದು ಒಳ್ಳೇದು. 5ರಿಂದ 8,000 ಒಳಗಡೆ ಕಿಲೋಮೀಟರ್ಗೆ ಮಾಡಿಸ್ಬೇಕು. ಹೆವಿ ವೆಹಿಕಲ್ ಆಗಿದ್ರೆ ಪ್ರತಿ 10,000 ಕಿಲೋಮೀಟರ್ಗೆ ಒಂದ್ಸಲ ಟೈರ್ ನ ರೊಟೇಷನ್ ಮಾಡಿ ವೀಲ್ ಅಲೈನ್ಮೆಂಟ್ ನ ಮಾಡಿಸ್ಬೇಕು. ಸೊ ಇವತ್ತು ವೀಲ್ ಅಲೈನ್ಮೆಂಟ್ ಮತ್ತೆ ಬ್ಯಾಲೆನ್ಸಿಂಗ್ ನ ಯಾವ ತರ ಮಾಡಿಸ್ತಾರೆ ಅಂತ ಹೇಳೋಣ. ಸರ್, ಈಗ ವೀಲ್ ಅಲೈನ್ಮೆಂಟ್ ಮಾಡಿಸೋದು ಏನಕ್ಕೆ ಅಂತ, ನಮ್ಮ ವೆಹಿಕಲ್ ಬಂದು ರಸ್ತೆನಲ್ಲಿ ಓಡಾಡ್ತಿರುವಾಗ ಏನಾಗುತ್ತೆ ಅಂದ್ರೆ ಯಾವಾಗ್ಲೂ ಒಂದೇ ತರ ಪ್ಲೇನ್ ರೋಡ್ ನಲ್ಲಿ ಹೋಗ್ತಾ ಇರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ರೋಡ್ ನಲ್ಲಿ ವೇರಿಯೇಷನ್ ಇರ್ತದೆ, ಹಳ್ಳ ಕೊಳ್ಳ ಇರ್ತದೆ, ಹಂಸ ಹತ್ತಿರ್ತೀವಿ, ಇಲ್ಲ ಕೆಲವೊಂದು ಚೆನ್ನಾಗಿರಲ್ಲ, ರೋಡ್ಗಳ ರಫ್ ಆಗಿರ್ತದೆ. ಆ ತರ ಟೈಮಲ್ಲಿ ಏನಾಗಿರುತ್ತೆ ಅಂತಂದ್ರೆ ವೀಲ್ ಯಾವಾಗ್ಲೂ ಬಂದು ಇದೇ ರೀತಿ ಕಂಡೀಷನ್ ಅಲ್ಲಿ ಇರಬೇಕು, ಸ್ಟ್ರೈಟ್ ಆಗಿ ಹಿಂಗೆ, ಆಯ್ತಾ. ಅದೇನಾಗಿರುತ್ತೆ ಅಂತಂದ್ರೆ ಸ್ವಲ್ಪನಾದ್ರೂ ಟೋಯ್ ಇನ್ ಆಗಿರ್ತದೆ, ಇಲ್ಲಾಂದ್ರೆ ಟೋಯ್ ಔಟ್ ಆಗಿರ್ತದೆ. ಆಗ ಏನಾಗುತ್ತೆ, ಅದು ಕಣ್ಣಿಗೆ ಕಾಣೋದಿಲ್ಲ. ಅದನ್ನ ಸ್ಟ್ರೈಟ್ ಆಗಿ ಮಾಡುವಂತದೇನೆ ವೀಲ್ ಅಲೈನ್ಮೆಂಟ್ ಅನ್ನೋದು. ಈ ಇನ್ ಆಗಿರುವಾಗ ಏನಾಗುತ್ತೆ ಅಂತಂದ್ರೆ ವೆಹಿಕಲ್ ನ ಒಂದು ಸ್ಪೀಡ್ ಬಂದು ಅಷ್ಟಾಗಿ ಸಕ್ಸಸ್ ಆಗಿ ಹೋಗೋದಿಲ್ಲ ವೆಹಿಕಲ್. ಅದೇ ಔಟ್ ಆಗಿದ್ರೆ ಏನಾಗುತ್ತೆ ಅಂತಂದ್ರೆ ವೆಹಿಕಲ್ ನ ಮೈಲೇಜ್ಗೆ ಬಂದು ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇರ್ತದೆ. ಅದಾದ ನಂತರ ವೀಲ್ ನ ಏನು ಸಮೇತ ಇರ್ತದಲ್ಲ ಅದನ್ನು ಕೂಡ ವೇರಿಯೇಷನ್ ಆಗಿದೆ, ಪ್ರಾಪರ್ ಆಗಿ ಒಂದೇ ಕಡೆ ಸಮೇತ ಇರೋದಿಲ್ಲ. ಯಾವಾಗಲೂ ಅರ್ಥ ಮಾಡಿ, ಇನ್ ಆಗಿದ್ರು ಕೂಡ ವೆಹಿಕಲ್ ಗೆ ಮೂವ್ಮೆಂಟ್ ಗೆ ಸಖತ್ತು ಹಿಂಸೆ ಆಗಿರ್ತದೆ, ಔಟ್ ಆಗಿದ್ರು ಕೂಡ ತುಂಬಾ ಒಂದು ಹಿಂಸೆ ಆಗಿರ್ತದೆ. ಇದಾದ ನಂತರ ನೆಗೆಟಿವ್ ಚೇಂಬರ್ ಮತ್ತೆ ಪಾಸಿಟಿವ್ ಚೇಂಬರ್ ಅದೇ ರೀತಿ ಇರ್ತದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಈಗ ಅಕಸ್ಮಾತ್ ಒಂದು ವೆಹಿಕಲ್ ಏನಾದ್ರು ನೀವು ಓಡಿಸ್ತಾ ಇರುವಂತದ್ದು ವೆಹಿಕಲ್ ಬಂದು ವೀಲ್ ಬಂದು ಒಳಗಡೆಗೆ ಆಗಿದ್ರೆ ಈ ತರ ಇದಾನೆ ನೆಗೆಟಿವ್ ಚೇಂಬರ್ ಆಗಿರ್ತದೆ. ಇದೇ ತರ ಬಂದು ಹೊರಗಡೆ ಆಗಿದ್ದಾನೆ ನೆಗೆಟಿವ್ ಪಾಸಿಟಿವ್ ಕ್ಯಾಂಬರ್ ಆಗಿರ್ತದೆ. ಇದರಲ್ಲಿ ಏನಂತಂದ್ರೆ ಈ ತರ ಒಳಗಡೆ ಆಗಿದ್ದಾಗ ಏನಾಗುತ್ತೆ ಅಂತಂದ್ರೆ ಒಂದು ಸೈಡ್ ಬಂದು ಟೈರು ಯಾವಾಗ್ಲೂ ಸಮಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ಬಂದು ಔಟ್ ಆಗಿದ್ದಂದ್ರೆ ಏನಾಗುತ್ತೆ ಅಂದ್ರೆ ಒಳಗಡೆ ಭಾಗ ಬಂದು ಯಾವಾಗಲೂ ಸಮಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ರೆಡಿ ಮಾಡೋದೇನೆ ಬಂದು ವೀಲ್ ಅಲೈನ್ಮೆಂಟ್ ನ ಒಂದು ಕೆಲಸ. ಸೊ ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ, ಇನ್ ಆಗಿರ್ಬೋದು, ಔಟ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಇಷ್ಟನ್ನು ಕೂಡ ವೀಲ್ ಅಲೈನ್ಮೆಂಟ್ ಅಲ್ಲಿ ಸರಿಪಡಿಸುವಂಥದ್ದು. ಇದು ಪ್ರತಿ ಒಂದು 5,000 ಇಂದ 8,000 ಕಿಲೋಮೀಟರ್ ಒಳಗಡೆ ಮಾಡಿಸ್ಬೇಕು. ಅದಾದ ನಂತರ ವೀಲ್ ಬ್ಯಾಲೆನ್ಸಿಂಗ್. ವೀಲ್ ಬ್ಯಾಲೆನ್ಸಿಂಗ್ ಏನಂತಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಏನು ನಮ್ಮ ಒಂದು ವೆಹಿಕಲ್ ನ ಒಂದು ರಿಮ್ ಇರ್ತದೆ, ಆ ರಿಮ್ ಅಲ್ಲಿ ಬಂದು ಅನ್ಬ್ಯಾಲೆನ್ಸ್ ಆಗಿರ್ತದೆ. ಯಾವ ತರ ಅಂತಂದ್ರೆ ಈ ರೌಂಡ್ ಆಗಿರುವಂತ ಒಂದು ಅಲೋ ವೀಲ್ಸ್ ಆಗಿರ್ಬೋದು, ಇಲ್ಲ ಸಾಧಾರಣ ಡಿಸ್ಕ್ ಆಗಿರ್ಬೋದು, ಯಾವ್ದಾರ ಆಗಿರ್ಲಿ, ರಸ್ತೆನಲ್ಲಿ ಅತಿ ಹೆಚ್ಚು ಹೊಡೆತ ಬಿದ್ದಾಗ ಏನಾಗುತ್ತೆ ಅಂದ್ರೆ ಕೆಲವೊಂದು ಕಡೆ ಬಂದು ಟೆನ್ಷನ್ ಕಳ್ಕೊಂಡಿರ್ತದೆ, ಅಂದ್ರೆ ಅದೊಂದು ಅನ್ಬ್ಯಾಲೆನ್ಸ್ ಆಗಿರ್ತದೆ. ಆ ಅನ್ಬ್ಯಾಲೆನ್ಸ್ ಆಗಿರುವಂತ ಜಾಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಸೂಟಬಲ್ ಆಗಿರುವಂತ ಒಂದು ವೆಯ್ಟ್ ನ ಹೊಡೆದು ಬ್ಯಾಲೆನ್ಸಿಂಗ್ ಮಟ್ಟಿಗೆ ತಂದು ಮಾಡಿಸ್ತಾರೆ ಅದನ್ನ. ಇದರಿಂದ ಏನಾಗುತ್ತೆ ಅಂತಂದ್ರೆ ಟೈರ್ ಬ್ಯಾಲೆನ್ಸಿಂಗ್ ಆಗಿ ಈಕ್ವಲ್ ಆಗಿ ಸಮಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಬ್ಯಾಲೆನ್ಸಿಂಗ್ ಯಾವಾಗ್ಲೂ ಮಾಡಿಸ್ತಾ ಇರಬೇಕು. ಯಾಕೆಂದ್ರೆ ಈ ಬ್ಯಾಲೆನ್ಸಿಂಗ್ ನಾವು ಮಾಡಿಸ್ದೆ ತುಂಬಾ ದಿನಗಳ ಕಾಲ ಬಿಟ್ಬಿಟ್ಟು ಏನಾದ್ರೂ ನಾವು ಒಂದ್ಸಲ ಬ್ಯಾಲೆನ್ಸಿಂಗ್ ಮಾಡ್ಸಕ್ ಹೋದಾಗ ಏನಾಗುತ್ತೆ ಅಂದ್ರೆ ಒಂದು 20% ಓಡಿಸಬೇಕಾಗಿರೋ ಬ್ಯಾಲೆನ್ಸ್ಗೆ ಒಂದು 40 to 60, 80% ಓಡಿಸಬೇಕಾಗುತ್ತೆ. ಸೊ ಇದನ್ನ ಪ್ರತಿ ಸಲ ಚೆಕ್ ಮಾಡ್ಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅತಿ ಹೆಚ್ಚು ಬ್ಯಾಲೆನ್ಸಿಂಗ್ ನ ಮಾಡಿಸೋ ಬದಲು ತುಂಬಾ ಕಮ್ಮಿ ಬ್ಯಾಲೆನ್ಸಿಂಗ್ ಅಲ್ಲಿ ಮಾಡಿಸಬಹುದು. ಸೊ ಇದೇನೆ ವೀಲ್ ಅಲೈನ್ಮೆಂಟ್ ನ ಒಂದು ಬ್ಯಾಲೆನ್ಸಿಂಗ್ ನ ಅರ್ಥ. ಓಕೆ, ಇನ್ನು ಮುಂದೆ ನಿಮ್ಮ ವೆಹಿಕಲ್ ನ ಕರೆಕ್ಟ್ ಆಗಿ ವೀಲ್ ಅಲೈನ್ಮೆಂಟ್ ಮಾಡಿಸಿ, ಬ್ಯಾಲೆನ್ಸ್ ಮಾಡಿಸಿ, ಟೈರ್ ನ ಕರೆಕ್ಟ್ ಆಗಿ ಈಕ್ವಲ್ ಆಗಿ ಸಮಯ ತರ ನೋಡ್ಕೊಳ್ಳಿ. ಓಕೆ, ಸೊ ನಾನು ಆಗ್ಲೇ ಹೇಳಿದಾಗೆ ವೀಲ್ ಬ್ಯಾಲೆನ್ಸಿಂಗ್ ಮತ್ತೆ ವೀಲ್ ನ ಒಂದು ಅಲೈನ್ಮೆಂಟ್, ವೀಲ್ ಬ್ಯಾಲೆನ್ಸಿಂಗ್ ನ ಯಾಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ರೊಟೇಷನ್ ಆಗ್ತಿರುವಂತ ಒಂದು ವೀಲು ಯಾವ್ದಾದ್ರು ಒಂದು ಜಾಗದಲ್ಲಿ ಅನ್ಬ್ಯಾಲೆನ್ಸಿಂಗ್ ಆಗಿದ್ರೆ ಆ ಅನ್ಬ್ಯಾಲೆನ್ಸಿಂಗ್ ಆಗಿರೋ ಜಾಗದಲ್ಲಿ ಎಷ್ಟು ಬ್ಯಾಲೆನ್ಸಿಂಗ್ ಬಂದು ಅನ್ಬ್ಯಾಲೆನ್ಸ್ ಆಗಿದೆ ಅಂತ ಆ ಜಾಗಕ್ಕೆ ವೆಯ್ಟ್ ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಹಾಕೋದೇನೆ ಬಂದು ವೀಲ್ ಬ್ಯಾಲೆನ್ಸಿಂಗ್ ಅಂತ ಹೇಳೋದು. ಓಕೆ, ನಾನು ಆಗ್ಲೇ ಹೇಳಿದಾಗೆ ಇದನ್ನ ನೀವು ತುಂಬಾ ದಿನಗಳು ಬಿಟ್ಕೊಂಡು ಹೋಗಿ ಮಾಡಿಸಿದ್ರೆ ಈ ಬ್ಯಾಲೆನ್ಸಿಂಗ್ ಬಂದು ಜಾಸ್ತಿ ಕೊಡ್ಬೇಕಾಗತ್ತೆ. ನೀವು ರೆಗ್ಯುಲರ್ ಆಗಿ ಮಾಡಿಸ್ತಾ ಇದ್ರೆ ಏನಾಗುತ್ತೆ ಅಂತಂದ್ರೆ ಬ್ಯಾಲೆನ್ಸಿಂಗ್ ಒಂದು ಪರ್ಸೆಂಟೇಜ್ ಬಂದು ತುಂಬಾ ಕಮ್ಮಿ ಆಗಿರುತ್ತೆ. ಸೊ ವೀಲ್ ಬ್ಯಾಲೆನ್ಸಿಂಗ್ ಕೂಡ, ವೀಲ್ ಅಲೈನ್ಮೆಂಟ್ ಕೂಡ ತುಂಬಾ ಅವಶ್ಯಕತೆ ಇರುವಂತದ್ದು. ಸರ್, ಇಲ್ಲಿ ನೋಡಿ ಏನ್ ಬರ್ದಿದ್ದೀನಿ, ಬಟ್ ಇಷ್ಟೊಂದೇನು ಬೆಂಡ್ ಆಗಿರೋದಿಲ್ಲ. ಬಟ್ ಇದು ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಇಷ್ಟು ಬೆಂಡ್ ಆಗಿರೋ ತರ ಬರ್ದಿರೋದು. ಇದೇನೆ ಟೋಯ್ ಇನ್, ಇದೇನೆ ಟೋಯ್ ಔಟ್. ಈ ತರ ವೀಲ್ ಗಳು ಬಂದು ಹೊರಗಡೆ ಹೋಗಿದ್ರೆ ಅದು ಬಂದು ಇನ್ ಆಗಿದೆ ಅಂತ ಹೇಳಿ, ಇದು ಬಂದು ಔಟ್ ಆಗಿದೆ ಅಂತ ಅರ್ಥ. ಇದು ನಾರ್ಮಲ್ ಕಂಡೀಷನ್ ಅಲ್ಲಿ ಇರುವಾಗ.
ಇದು ಬಂದು ನೆಗೆಟಿವ್ ಕ್ಯಾಮ್ಬರ್, ಇದು ಬಂದು ಪಾಸಿಟಿವ್. ಇಲ್ಲಿ ಏನ್ ಕಾಣ್ತಾ ಇದೆ ನಿಮ್ಗೆ, ಇದು ಬಂದು ಹೊರಗಡೆಗೆ ಆಗಿದ್ರೆ ನೆಗೆಟಿವ್, ಇದು ಬಂದು ಒಳಗಡೆಗೆ ಆಗಿದ್ರೆ ಪಾಸಿಟಿವ್ ಅಂತ. ಸೊ ಇದನ್ನ ಕರೆಕ್ಟ್ ಆಗಿ ಪ್ಲೇಸ್ ಮಾಡೋದೇನೆ ವೀಲ್ ಅಲೈನ್ಮೆಂಟ್ ನ ಒಂದು ಕೆಲಸ. ಓಕೆ.